ಕಣ್ಣು ಕೆಂಪು ಮಾಡ್ಕೊಂಡು ನೆತ್ತಿ ಬಿಸಿ ಮಾಡ್ಕೊಂಡು ಮಾತನಾಡ್ತಾ ಇರಲಿಲ್ಲ. ಪ್ರಾಣ ಕಳ್ಕೊತಾ ಇದ್ದಾರೆ ಯುವಕರು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು? ಸರ್ಕಾರ ಹೊಣೆಯಾಗುತ್ತಾ? ಆರ್ಸಿಬಿ ವಿಜಯೋತ್ಸವಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಗೃಹ ಇಲಾಖೆ. ಅನುಮತಿ ಕೊಟ್ಟಿರಲಿಲ್ಲ. ಆರ್ಸಿಬಿ ರ್ಯಾಲಿಗೆ ಅವಕಾಶ ಕೊಡಲ್ಲ. ಆರ್ಸಿಬಿ ರ್ಯಾಲಿಗೆ ಜಾಸ್ತಿ ಜನ ಬರ್ತಾರೆ. ಈಗಲೇ ಸಿದ್ಧತೆಯನ್ನ ಮಾಡಲು ಆಗಲ್ಲ ಹೀಗಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಆದ್ರೂ ಆರ್ಸಿಬಿ ವಿಜಯೋತ್ಸವಕ್ಕೆ ಅವಕಾಶ ಕೊಟ್ಟಿದ್ಯಾರು? ಆ ಪಾರ್ಟಿ ಜನ ಸೇರಬೇಕಾದ್ರೂ ಎಚ್ಚೆತ್ತುಕೊಳ್ಬೇಕಿತ್ತಲ್ಲ. ಆರ್ಸಿಬಿ ವಿಜಯೋತ್ಸವಕ್ಕೆ ಅನುಮತಿ ಹಿಂದೆ ಪ್ರಭಾವಿಗಳ ಕೈವಾಡ ಇದೆಯಾ? ಈಗ 7 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ನಿಲ್ಲೋದಿಲ್ಲ, ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. 10 ಮಂದಿ ಐಸಿಯು ಸೇರಿದ್ದಾರೆ. ಹಲವರಿಗೆ ಗಾಯಗಳಾಗಿವೆ. ಒಂದಷ್ಟು ಜನ ಕಾಲು ಮುರ್ಕೊಂಡಿದ್ರೆ ಮತ್ತೊಂದಷ್ಟು ಜನ ಕೈ ಮುರ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆಯಾಗ್ತೀರಾ? ಇದು ಜನಸಾಮಾನ್ಯರ ಶಕ್ತಿ. ಫ್ರೀಡಂ ಟಿವಿಯ ನೇರವಾದ ಖಾರವಾದ ಪ್ರಶ್ನೆ. ನೀವು ನಾಳೆ ದಿನ ನಮ್ಮ ವರದಿಯನ್ನು ವಿಮರ್ಶೆ ಮಾಡಿದ್ರೂ ಪರವಾಗಿಲ್ಲ. ಜನ ಪರವಾಗಿ ನಿಂತುಕೊಳ್ಳೋದಕ್ಕೆ ಯಾವ ಮುಲಾಜನ್ನು ತೋರಿಸೋದಿಲ್ಲ. ಇನ್ನು ಆರ್ಸಿಬಿಯ ಅಭಿಮಾನಿಗಳೇ ತಿರುಗಿ ಬಿದ್ರೂ ಪರವಾಗಿಲ್ಲ. ವಿ ಡೋಂಟ್ ಕೇರ್. ಆರ್ಸಿಬಿ ರ್ಯಾಲಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಗೃಹ ಇಲಾಖೆ ಮೊದಲೇ ಹೇಳಿತ್ತಂತೆ. ಈಗಲೇ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಅಂದ್ರೆ ಆಗೋದಿಲ್ಲ ರೀ ಅಂತ ಹೇಳಿತ್ತಂತೆ ಗೃಹ ಇಲಾಖೆ. ಆದರೂ ಕೂಡ ಈ ಪರಿ ಜನ ಸೇರೋದಕ್ಕೆ ಕಾರಣ ಏನು? ಅನುಮತಿ ಇಲ್ಲ, ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೂ ಕೂಡ ಈ ಪರಿ ಜನ ಸೇರೋದಕ್ಕೆ ಕಾರಣವೇನು? ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಸಾವಿರಾರು ಜನ. ನೀವು ಲೆಕ್ಕ ಹಾಕೋದಕ್ಕೂ ಸಾಧ್ಯ ಇಲ್ಲ. ನಿಮಿಷಕ್ಕೆ 1000 ಸಂಖ್ಯೆಗಳು ಏರಿಕೆ ಆಗ್ತಾ ಇದೆ. ಮತ್ತಷ್ಟು ಜನ ಬರ್ತಾ ಇದ್ದಾರೆ. ಆನ್ ದಿ ವೇ. ಕಾಲ್ತುಳಿತಕ್ಕೆ ಬಲಿಯಾದವರ ಸಂಖ್ಯೆ 10ಕ್ಕೆ ಏರಿಕೆ ಆಗ್ತಾ ಇದೆ. ಇದೆಂತಹ ಅಪಾಯಕಾರಿ ಸಂಖ್ಯೆ. ಕ್ಷಣಕ್ಕೂ ಹೆಚ್ಚುತ್ತಿದೆ ಮೃತರ ಸಂಖ್ಯೆ. ಉತ್ತರ ಕೊಡಿ ಪೋಷಕರಿಗೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಮಂದಿ ಸಾವು. ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ವೈದೇಹಿ ಆಸ್ಪತ್ರೆಯಲ್ಲಿ 3 ದುರ್ಮರಣ ಆಗಿದೆ. ಆಕ್ರಂದನ ಮುಗಿಲು ಮುಡ್ತಾ ಇದೆ ಕುಟುಂಬಸ್ಥರದ್ದು. ಇನ್ನು 10 ಮಂದಿ ಐಸಿಯುನಲ್ಲಿ ಪ್ರಾಣ ಭೀತಿಯಲ್ಲಿ ಭಯಪಟ್ಟು ಬದುಕ್ತಾ ಇದ್ದಾರೆ. ಈ ಸಾವು ನೋವುಗಳಿಗೆ ಯಾರು ಹೊಣೆ? ಕಾಲ್ತುಳಿತಕ್ಕೆ ಬಲಿಯಾದವರ ಸಂಖ್ಯೆ 10ಕ್ಕೆ ಏರಿಕೆಯಾಗ್ತಾ ಇದೆ. ಈ ಸಾವಿನ ಸಂಖ್ಯೆ ಇಲ್ಲಿಗೆ ನಿಲ್ಲುತ್ತೆ ಅನ್ಕೊಂಡಿದ್ದೀರಾ? ಅಲ್ಲಿ ಸೇರಿರೋ ಜನ ನೋಡಿದ್ರೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಮಂದಿ ಸಾವು. ಪ್ರಜ್ಞೆ ಬೇಕಲ್ವೇನ್ರಿ? ವೈದೇಹಿ ಆಸ್ಪತ್ರೆಯಲ್ಲಿ 3 ದುರ್ಮರಣ. ನನಗೆ ಆಶ್ಚರ್ಯ ಅನ್ಸೋದು, ಲಘು ಲಾಠಿ ಚಾರ್ಜ್ ಆಯ್ತಂತಲ್ಲಿ. ಲಘು ಲಾಠಿ ಚಾರ್ಜಿನ ಅವಶ್ಯಕತೆ ಇತ್ತ ಅಂತ. ಲಾಠಿ ಚಾರ್ಜಿನ ಆದೇಶ ಬರುವಾಗ ಸೇರಿದವರು ಗಾಬರಿ ಆಗ್ತಾರೆ ಅನ್ನೋ ಪ್ರಜ್ಞೆ ಬೇಡವೇನ್ರಿ? ಸುದೀರ್ಘವಾಗಿ ಸಾಲು ನಿಂತ್ಕೊಂಡಿದೆ ಜನ ಸಮೂಹ, ಜನ ಪ್ರಳಯ. ಸಾವಿರಾರು ಜನ ನಿಂತುಕೊಂಡಾಗ ಹಿಂದ್ಗಡೆಯಿಂದ ಯಾರೋ ಬಂದ್ರು ಅಂತ ಹೇಳಿ ಒಬ್ಬ ತಿರುಗಿ ನೋಡಿದ್ರೆ ಸಾವಿರಾರು ಜನ ತಿರುಗ್ತಾರೆ. ಅದೊಂದು ನ್ಯಾಚುರಲ್ ಪ್ರಾಸೆಸ್. ಅದು ಲಕ್ಷಾಂತರ ಜನ ಸೇರಿರುವಾಗ ಒಂದು ದಿಕ್ಕಿನಲ್ಲಿ ಲಾಠಿ ಚಾರ್ಜ್ ಆದಾಗ ಅಲ್ಲಿ ಸೇರಿದ ಲಕ್ಷಾಂತರ ಜನರು ಕೂಡ ಗಾಬರಿ ಆಗ್ತಾರೆ. ಎದ್ನೋ ಬಿದ್ನೋ ಅಂತ ಪ್ರಾಣ ಉಳಿಸ್ಕೊಳಕ್ ಓಡ್ತಾರೆ. ಆ ಸಂದರ್ಭದಲ್ಲೇ ಅಲ್ಲು ಅರ್ಜುನ್ ಈ ಹಿಂದೆ ಆಗಿದ್ದೇನು ಹೈದರಾಬಾದ್ನಲ್ಲಿ. ಅಲ್ಲು ಅರ್ಜುನ್ ಎನ್ನುವಂಥ ಒಬ್ಬ ತೆಲುಗಿನ ನಟ. ಆ ನಟನನ್ನ ಹತ್ತಿರದಿಂದ ನೋಡೋದಕ್ಕೋಸ್ಕರ ಅಭಿಮಾನಿಗಳು ಬಂದರು. ಪೊಲೀಸರು ಮೊದಲೇ ಹೇಳಿದ್ರು, ನೀನು ಬರಬೇಡ ಕಣಪ್ಪ, ನೀನು ಬಂದರೆ ಜನ ಸೇರ್ತಾರೆ ಅಂತ ಹೇಳಿ. ಆತನಿಗೆ ಬರೋ ಶೋಕಿ ಇತ್ತು, ಬಂದ. ಆತನನ್ನು ಹತ್ತಿರದಿಂದ ನೋಡೋ ಆಸೆಯಲ್ಲಿ ಜನ ಕೂಡ ಸೇರ್ಕೊಂಡ್ರು. ಅಲ್ಲಾಗಿದ್ದೇನು? ಲಾಠಿ ಚಾರ್ಜ್. ಗಾಬರಿ ಬಿದ್ದು ಜನ ಓಡಿದ್ರು. ಒಬ್ಬನ ಎದೆ ಮೇಲೆ ಇನ್ನೊಬ್ಬ ಎದ್ನೋ ಬಿದ್ನೋ ಅಂತ ಓಡ್ದ. ಉಸಿರು ಚೆಲ್ಲಿದ್ದು ಅದೇ ಕಾರಣಕ್ಕೋಸ್ಕರ. ಹಾಗಾದ್ರೆ ಇಲ್ಲಿ ನಡೆದಿದ್ದೇನು ಅನ್ನೋದು ತನಿಖೆ ಆಗಬೇಕೀಗ. ಮೊದಲು 7 ಜನ ಹೆಂಗ್ ಸಾವನ್ನಪ್ತಾರೆ? ಒಬ್ಬನ ಕಾಲು ಮುರಿತ, ಮತ್ತೊಬ್ಬನ ಕೈ ಮುರಿತ, ಇನ್ನೊಬ್ಬ ಎದೆ ಹಿಡ್ಕೊಂಡು. ಏನಿದು? ಪ್ರಯಾಗರಾಜ್ ಕುಂಭಮೇಳದಲ್ಲೂ ಆಗಿಲ್ಲ ಈ ತರಹದ ಸ್ಥಿತಿಗತಿಗಳು. ಅಲ್ಲಾಯ್ತು, ನೂರಾರು ಸಾವಿರಾರು ಪ್ರಾಣಹಾನಿಗಳೆಲ್ಲ ಆಗಿದೆ. ಆದರೆ ಈ ಪರಿ ವಿಜಯೋತ್ಸವ ಶುರುವಾಗಿ 3 ಗಂಟೆ ಆಗಿಲ್ಲ ಸ್ವಾಮಿ. ಈಗಲೇ ಹಿಂಗಾದ್ರೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ
ಏನಾಗಬಹುದು? ನಾವು ಸರ್ಕಾರಕ್ಕೆ ಒತ್ತಡ ಪಡಿಸ್ತಾ ಇರೋದು, ಸರ್ಕಾರಕ್ಕೆ ಹೇಳ್ತಾ ಇರೋದು, ಈ ಕೂಡಲೇ ಇದನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡಿ. ಇನ್ನು ಎಕ್ಸಿಟ್ ಆಗಬೇಕಾದ್ರೆ ಇನ್ನೆಷ್ಟು ಅನಾಹುತಗಳಾಗ್ತಾವು. ಆಗಬಾರ್ದು ಅನ್ನೋದೇ ನಮ್ಮ ಆಶಯ. ಆದರೆ ನಿಮ್ಮ ಈ ಅವಿವೇಕಿತನಕ್ಕೆ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗೋ ಸಾಧ್ಯತೆಗಳಿದ್ದಾವೆ. ಆ ಯುವಕರು ಪಾಪ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೆಲಸನೋ ಓದಕ್ಕೋ ಬಂದಿರ್ತಾರೆ. ನೀವು ತೆರೆದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಯಾವುದೇ ನಿಬಂಧನೆಗಳನ್ನೂ ಹಾಕಿಲ್ಲ. ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆದರೆ ನೂರಾರು ನಿಬಂಧನೆಗಳಿರ್ತಾವೆ. ಕೈಯಲ್ಲಿ ಕೋಲ್ ಹಿಡ್ಕೊಂಡು ಬರಬಾರ್ದು, ಪಾಕೆಟಲ್ಲಿ 2 ವಾಲೆಟ್ಗಳನ್ನ ಇಟ್ಕೋಬಾರ್ದು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಇಟ್ಕೋಬಾರ್ದು. ಈ ಕಾರ್ಯಕ್ರಮದಲ್ಲಿ ಯಾಕೆ ಕಂಡೀಷನ್ ಹಾಕಿಲ್ಲ ನೀವು? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ರದ್ದಾಗಿದೆ. ಸೂಪರ್. ಭಾರಿ ಸಾವು ನೋವು ಬಳಿಕ ಸಂಭ್ರಮಾಚರಣೆ ರದ್ದು. ವಿಜಯೋತ್ಸವ ರ್ಯಾಲಿಯನ್ನ ರದ್ದು ಮಾಡಿದ ಸರ್ಕಾರ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ರದ್ದಾಗಿದೆ. ಕಾಲ್ತುಳಿತದ ಬಳಿಕ ಪರಿಸ್ಥಿತಿ ನಿಯಂತ್ರಿಸಲು ಲಾಠಿ ಚಾರ್ಜ್. ಇದೊಂದು ಚೆನ್ನಾಗಿ ಗೊತ್ತಿದೆ ಇವ್ರುಗಳಿಗೆ. ಜೀವ ಭಯದಿಂದ ಓಟ ಕಿತ್ತಿದ್ದ RCB ಫ್ಯಾನ್ಸ್ಗಳು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ರದ್ದಾಗಿದೆ. ಭಾರಿ ಸಾವು ನೋವು ಬಳಿಕ ಸಂಭ್ರಮಾಚರಣೆ ರದ್ದಾಗಿದೆ. ಸರ್ಕಾರ ಈಗ ಎಚ್ಚೆತ್ತುಕೊಳ್ಳಬೇಕಾಗಿತ್ತ? ಹಾರ ಹಿಡ್ಕೊಂಡು ಒಬ್ಬ ನಿಂತ್ಕೊಳ್ಳೋದೇನು, ಪೇಟ ಹಿಡ್ಕೊಂಡು ಇನ್ನೊಬ್ಬ ನಿಂತ್ಕೊಳ್ಳೋದೇನು, ಬರೋ ಅತಿಥಿಗಳನ್ನ ಕಾಯೋದು. ನಿನ್ನೆ ಕಪ್ಪು ಗೆದ್ದಾಗಲೇ ಕನ್ನಡಿಗರು ಸಂತಸ ಪಟ್ಟಿದ್ದಾರೆ, ಅದಕ್ಕಿಂತ ಇನ್ನೊಂದು ಸಂತಸ ಬೇಕಾ? ಪೇಟ ಹಿಡ್ಕೊಂಡು ಒಬ್ಬ ರಾಜಕಾರಣಿ ನಿಂತ್ಕೊಳ್ಳೋದು, ಹಾರ ಹಿಡ್ಕೊಂಡು ಇನ್ನೊಬ್ಬ ರಾಜಕಾರಣಿ ನಿಂತ್ಕೊಳ್ಳೋದು. ಅತಿಥಿಗಳು ಬರಬೇಕಾದ್ರೆ ಪೇಟ ನಾನೇ ಮೊದಲೇ ಹಾಕಬೇಕು ಅನ್ನೋ ಉನ್ಮಾದ. ಇಲ್ಲಿ ಜನ ಸಾಯ್ತಾ ಇದ್ದಾರೆ, ಇದ್ರ ಪ್ರಜ್ಞೆ ಇಲ್ಲ. ಎಲ್ರಿಗೂ ಹೇಳ್ತಾ ಇರೋದು, ಸದಾಶಿವನಗರದ ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬ ರಾಜಕಾರಣಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ, ಈ ಸಂಭ್ರಮಾಚರಣೆಗೆ ಯಾರೆಲ್ಲ ಹಾತೊರೆದಿದ್ದಾರೋ ಎಲ್ಲರಿಗೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ರದ್ದಾಗಿದೆ. ಕಾಲ್ತುಳಿತದ ಬಳಿಕ ಪರಿಸ್ಥಿತಿ ನಿಯಂತ್ರಿಸಲು ಲಾಠಿ ಚಾರ್ಜ್. ಜೀವ ಭಯದಿಂದ ಓಟ ಕಿತ್ತಿದ್ದ RCB ಫ್ಯಾನ್ಸ್ಗಳು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ರದ್ದಾಗಿದೆ. ಅಲ್ಲ, ಈ ಸಂಭ್ರಮಾಚರಣೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದ್ರೆ ಮೊದಲೇ ನೀವು ಚಿನ್ನಸ್ವಾಮಿಯಲ್ಲಿ ಆಯೋಜನೆ ಮಾಡಬೇಕಾಗಿತ್ತು. ಅತ್ಯಂತ ಕಿರಿದಾದಂತಹ ಜಾಗ ಇರುವಂತಹ ವಿಧಾನಸೌಧದ ಮುಂಭಾಗವೇ ಪ್ರದರ್ಶನಕ್ಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.